ಬಹಳಷ್ಟು ದಿನಗಳಿಂದ ಕುತೂಹಲಕಾರಿಯಾದಂಥ ವಿಚಾರ ಆಗಿತ್ತು. ಏನು ಅಂತ ಹೇಳಿದರೆ, ಈ ಪಂಚಾಯಿತಿ ಚುನಾವಣೆಗೆ ರಣಕಹಳೆ ಊದ್ತಾನೆ ಇದ್ರು. ಆದರೆ ಯಾವಾಗ ಚುನಾವಣೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ, ಯಾವಾಗ ಚುನಾವಣೆ ಅಂತ ಗೊತ್ತಿಲ್ಲ. ಅಂದರೆ ರಾಜ್ಯದಲ್ಲಿ ಪಂಚಾಯಿತಿ ಚುನಾವಣೆಗೆ ರಣಕಹಳೆ ಮೊಳಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಲೋಕಲ್ ವಾರ್ ಡೇಟ್ ಫಿಕ್ಸ್ ಆಗಬಹುದು. ರಾಜ್ಯಾದ್ಯಂತ ನಡೆಯಲಿದೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು. ಗ್ರಾಮ ಪಂಚಾಯಿತಿ ಗೆಲ್ಲೋಕೆ ಕಾಂಗ್ರೆಸ್ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡಿರ್ಬೋದು. ಗ್ರಾಮ ಪಂಚಾಯಿತಿಗಳ ಹಿಡಿತಕ್ಕೆ ರಾಜ್ಯ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ನಿಂದ ಆಂತರಿಕ ಸಮೀಕ್ಷೆ ಕೂಡ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಕೈ ಕಟ್ಟಾಳುಗಳು ಯಾರು, ಕಾಂಗ್ರೆಸ್ ಕಟ್ಟಾಳುಗಳು ಯಾರು? ಹಿಂದಿನ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳ ಪರಾಮರ್ಶೆ ಖಂಡಿತವಾಗ್ಲೂ ನಡೆಯುತ್ತೆ. ಹಿಂದಿನ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳ ಪರಾಮರ್ಶೆಯನ್ನು ಮಾಡಿ 2028ಕ್ಕೆ ರೂಟ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಕಾಂಗ್ರೆಸ್ ಈ ಗೇಮ್ನ ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡುತ್ತೆ. ಎಸ್, ಐ ರಿಪೀಟ್, ರಾಜ್ಯದಲ್ಲಿ ಪಂಚಾಯಿತಿ ಚುನಾವಣೆ ಹೀಗಾಗತ್ತೆ ಆಗಾಗುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಈಗ ನಡೀಬಹುದು ಆಗ ನಡೀಬಹುದು ಅನ್ನುವ ಒಂದು ಲೆಕ್ಕಾಚಾರಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂಥ ಸುದ್ದಿ ಇದಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ದೊಡ್ಡ ಮಟ್ಟದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅಫ್ಕೋರ್ಸ್ ಎಲ್ಲ ಪಕ್ಷಗಳು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾವೆ. ಆದರೆ ಸ್ಟ್ರಾಟಜಿಟಿಕ್ ಆಗಿ ಯಾರು ಯಾವ ರೀತಿಯಾಗಿ ಸಮಯ, ಸಂದರ್ಭ ಮತ್ತು ಹಿಂದೆ ಯಾರು ಗೆದ್ದಿದ್ರು, ಯಾರ ಪ್ರಾಬಲ್ಯ ಜಾಸ್ತಿ ಇದೆ, ಏನು ಕತೆ, ಈಗ ನಾವು ಯಾರನ್ನ ಗೆಲ್ಲಿಸ್ಕೊಂಡು ಬಂದರೆ ಮುಂದೆ ನಮ್ಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ. ದಿಸ್ ಆರ್ ಆಲ್ ವೆರಿ ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಪ್ಲ್ಯಾನ್ಸ್ ಆಗಿರುತ್ತವೆ. ಪ್ರತಿ ಪಕ್ಷಗಳು ಕೂಡ, ಯಾವುದೇ ಪಕ್ಷಗಳು ಕೂಡ ಈ ರೀತಿಯಾದಂಥ ಯೋಚನೆಗಳನ್ನು ಮಾಡುತ್ತವೆ. ಎಸ್, ಅದಕ್ಕೆ ಸಂಬಂಧಪಟ್ಟಂಥ ಆ ಲೋಕಲ್ ಸಮರದ ಅಸಲಿ ಲೆಕ್ಕದ ಒಂದಿಷ್ಟು ಪ್ರಮುಖ ಅಂಶಗಳನ್ನು ತಾವು ಕೂಡ ಅಶ್ವವೇಗ ನ್ಯೂಸ್ನ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಅದನ್ನು ನೋಡ್ಬೋದು. 1083 ಸ್ಥಾನಗಳ ಪೈಕಿ ಕಾಂಗ್ರೆಸ್ 498, BJP 408. ಎಸ್, ಇಟ್ಸ್ ಮೂವ್ ಆನ್. 2020 ಚುನಾವಣೆಯಲ್ಲಿ ಏನಾಗಿತ್ತು ಆ ಎಲ್ಲ ಅಂಶಗಳನ್ನು ನೀವು ಗಮನಿಸಿದರೆ ಒಂದು ಅಂದಾಜು ಸಿಗುತ್ತೆ, ಲೆಕ್ಕ ಸಿಗುತ್ತೆ. 2016ರಲ್ಲಿ ಏನಾಯಿತು, ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಮೇಲುಗೈ ಸಾಧಿಸಿತ್ತು, ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು, ಎದುರಾಳಿಗಳಿಗೆ ಈ ರೀತಿ ಯಾವ ರೀತಿ ಸಂಕಷ್ಟ ಆಗ್ಬೋದು, ಕಾರ್ಯಕರ್ತರನ್ನು ಯಾವ ರೀತಿ ಗಣನೆಗೆ ತೆಗೆದುಕೊಳ್ಬೇಕು. ಎಸ್, ಈ ಎಲ್ಲ ವಿಚಾರಗಳು ಚುನಾವಣೆ ಅಂತ ಹೇಳಿದಾಗ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಪಂಚಾಯಿತಿ ಚುನಾವಣೆಗೆ ರಣಕಹಳೆ ಮೊಳಗೋ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಸುದ್ದಿ ಮತ್ತು ಮಾಹಿತಿ.